ಮಾರ್ನಿಂಗ್. ಇದು ನೋಡಿ ಯಾದಗಿರಿ ಬಸ್ ಸ್ಟ್ಯಾಂಡು, ಹೊಸ ಬಸ್ ಸ್ಟ್ಯಾಂಡು. ನಾವು ಬಂದು ಇಲ್ಲಿ ಕೂತಿದ್ದೀರಿ. 5 ಗಂಟೆ ಆಗಿದೆ. ನೋಡಿ ಎಷ್ಟು ಜನ ಹೋಗಿದ್ದಾರೆ ಬೆಂಗಳೂರು ಮಾಡೋಣಕ್ಕೆ. ನೋಡಿ ಶಾಪುರ್ ಬಸ್ ಸ್ಟ್ಯಾಂಡು. ಶಾಪುರ್ ಬಸ್ ಸ್ಟ್ಯಾಂಡ್ ಇದು ಈ ಥರ ಇದೆ. ನಾವು ನೋಡ್ರಿ ಆಟೋ ಸ್ಟ್ಯಾಂಡ್ ಹತ್ರ ನಿಂತಿದ್ದೀರಿ. ಮನೆ ಫುಲ್ ಕ್ಲೀನಿಂಗ್ ನಡೀತಾ ಇದೆ ನೋಡಿ. ಮನೆ ಕ್ಲೀನಿಂಗ್ ನಡೆದಿದೆ ನೋಡ್ರಿ. ಯಜಮಾನ್ರು ಪೈಂಟ್ ಹಚ್ತಾ ಇದ್ದಾರೆ. ಸದ್ಯಕ್ಕೆ ಟೆಂಪರರಿ ಒಂದು ರೌಂಡ್ ಮನೆ ತೊಳೆದಿದ್ದೀನಿ. ಎಲ್ಲ ಸಾಮಾನು ಹಚ್ಚಿಟ್ಟು ಇನ್ನೂ ಸ್ನಾನ ಮಾಡಿಲ್ಲ. ಎಲ್ಲ ಕ್ಲೀನ್ ಮಾಡಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಕೆಳಗಡೆ ಸುಣ್ಣ ಹೊಡೆದಿದ್ದೀರಿ. ಹಬ್ಬದ ಮನೆ ಕ್ಲೀನಿಂಗ್ ನಡೆದಿದೆ ನೋಡ್ರಿ. ಎಲ್ಲ ಎಷ್ಟು ಬೆವರು ಬಿರಿತಾ ಇದೆ. ಈ ಬೆವರಿಗೆ ಕಾಯಿಲೆನೇ ಇರಲ್ಲ. ಮನೆಯೆಲ್ಲ ಫುಲ್ ಕ್ಲೀನ್ ಆಗ್ತಾಯಿದೆ. ಥರ ಎಲ್ಲ ಕ್ಲೀನ್ ಆದರೆ ಒಳ್ಳೆಯದು. ನಮ್ಮ ಮಾವರು ತೀರ್ಕೊಂಡಾಗೂ ನಾವು ಕ್ಲೀನ್ ಮಾಡ್ಕೊಂಡಿರಲಿಲ್ಲ. ಚಿಕ್ಕ ಮಾವರು ತೀರ್ಕೊಂಡಾಗ. ಇವಾಗೆಲ್ಲನೂ ಒಳ್ಳೇದಾಯಿತು ಅಂದ್ಕೊತೀನಿ ಬಂದಿದ್ದಕ್ಕೆ. ಅವರೆಲ್ಲ ಕ್ಲೀನ್ ಮಾಡಿದೆ ನಮ್ಮ ಮಾವರು ತೀರ್ಕೊಂಡಾಗ. ನಾನು ಊರಿಗೆ ಬಂದು ನೈರೋ ರೂಮು ಕ್ಲೀನ್ ಮಾಡಿರಲಿಲ್ಲ. ನಮ್ಮ ತಂಗಿಯವ್ರು ಮಾಡ್ಕೊಂಡಿದ್ರು. ಸೊ ಇವಾಗ ಹೋಗೋದಿಗೆ ಎಲ್ಲನೂ ಕ್ಲೀನ್ ಆಯಿತು. ಫ್ರೆಶ್ ಹೊಸ ವರ್ಷಕ್ಕೆ ಎಲ್ಲ ಒಳ್ಳೆಯದಾಗಲಿ ಅಂತ ನಾನು ಕೂಡ ಹಾರೈಸ್ತೀನಿ. ನೀವು ಕೂಡ ನನಗೆ ಹಾರೈಸಿ ಅಂತ ಕೇಳ್ಕೊತಿದ್ದೀನಿ. ಹಾಗಾಗಿ ಹಿಂಗಾಯ್ತು ನೋಡ್ರಿ ಮನೆ. ಇನ್ನು ಮನೆ ತೊಳಿಬೇಕು. ಇಲ್ಲಿ ನೋಡ್ರಿ ಇನ್ನು ಈ ಕಡೆ ಹಚ್ಚಿಲ್ಲ. ಇದು ಸದ್ಯಕ್ಕೆ ಒಳಗಡೆ ಇಲ್ಲಿ ಆಗಿದೆ. ಇನ್ನು ಪಾತ್ರೆಗಳೆಲ್ಲ ತೊಳೆದು ಇಡಬೇಕು. ಎಷ್ಟೆಲ್ಲ ಕೆಲಸ ನೋಡಿ, ಹಬ್ಬದ ಕೆಲಸ. ನಾನು ನೋಡಿ ಊರಿಗೆ ಹೋದ್ಮೇಲೆ ಯಾರ ಜೊತೆಗೂ ಮಾತಾಡೋಕ್ಕೆ ಟೈಮ್ ಸಿಗಲಿಲ್ಲ ನನಗೆ. ಯಾಕಂದರೆ ಮನೆ ಕ್ಲೀನಿಂಗ್ ನಡೆದಿತ್ತು. ಎಷ್ಟೊತ್ತವರೆಗೂ ಕ್ಲೀನ್ ಮಾಡಿ 6:30 ಮೇಲೆ ಅವ್ರ ಜೊತೆಗೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತಿದ್ರಿ. ಹಾಗೆ ಬೆಂಗಳೂರು ಸುದ್ದಿ ಮತ್ತು ಇಲ್ಲಿಂದು ಹಾಗೆ ಅವರ ಅನುಭವ ಮಾತುಗಳು ಹೇಳ್ತಾಯಿದ್ರು. ಹಬ್ಬಗಳು ಬಂದರೆ ಹೇಗೆ ಮಾಡ್ತೀರಿ ಅಂತ ಹೇಳ್ತಾಯಿದ್ರು. ಹಬ್ಬ ಬಂದರೆ ಹೆಂಡಿರಾಡಿಂದ ಕೆಲಸ ಎಲ್ಲ ಆಯಿತು. ನಮ್ಮ ಶಿಖರ ನೋಡ್ರಿ ಹೆಂಗಾಗಿದೆ. ಕೂತ್ಕೊಂಡಿದ್ದೀರಿ ಎಷ್ಟೊತ್ತವರೆಗೂ ಕೆಲಸ ಮಾಡಿ. ನಮ್ಮ ದೇವಸ್ಥಾನ ನೋಡ್ರಿ ಹೆಂಗೆ ಕಾಣ್ತಾ ಇದೆ. ಕೂತಿದ್ದೀರಿ ನಾವೆಲ್ಲ ಅಂಗಳಲ್ಲಿ.